ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ರಿಸಲ್ಟ್ 2026 ಔಟ್ ನಾವು ಏಪ್ರಿಲ್ 7 ಅಂತ ಇದ್ದಾರೆ. ಇದು ಕನ್ಫರ್ಮ್ ಅಥವಾ ಇಲ್ವಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿಯಾಗಿ ರಿಸಲ್ಟನ್ನು ಹೆಂಗೆ ಚೆಕ್ ಮಾಡೋದು ಅಂತ ಲಾಸ್ಟಲ್ಲಿ ಲೈವ್ ಪ್ರೂಫ್ ಮುಖಾಂತರ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ. ಏಪ್ರಿಲ್ 7, 2026 ನಾಳೆ ರಿಸಲ್ಟ್ ಬರ್ಬೋದಾ? 99% ನಾಳೆ ಬರ್ಬೋದು. ಅದೇ ರೀತಿಯಾಗಿ ಇನ್ನೂ ಯಾವುದೇ ಥರ ನೋಟಿಸ್ ಬಂದಿಲ್ಲ. ಇವತ್ತು ಸಾಯಂಕಾಲ ಒಳಗಾಗಿ ನೋಟಿಸನ್ನು ಬಿಟ್ಟರೆ ನಾಳೆ ಖಂಡಿತವಾಗಿ ಬರ್ತದೆ. 10 ಗಂಟೆಗೆ ಅಂದರೆ ನ್ಯೂಸ್ ಪೇಪರ್ನಲ್ಲಿ ಅನೌನ್ಸ್ ಮಾಡಿರ್ತಾರೆ. ಅದೇ ರೀತಿ 11 ಗಂಟೆಯಲ್ಲಿ ವೆಬ್ಸೈಟ್ನಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಹೇಗೆ ನೋಡೋದಂತ ಸ್ಟೆಪ್ ಬೈ ಸ್ಟೆಪ್ ಈಗ ನೋಡೋಣ ಬನ್ನಿ. ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ. ಅದೇ ರೀತಿಯಾಗಿ ಅದರಲ್ಲಿ KAR.nic.in ಅಂತ ಸರ್ಚ್ ಮಾಡಿ. .in 2026 ಅಂತ ಸರ್ಚ್ ಮಾಡಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು. ಫಸ್ಟ್ ಆಫ್ ಆಲ್ ವೆಬ್ಸೈಟ್ ಬರ್ತದೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ. ಇಲ್ಲಿ ನಾಳೆ ಏನು ಬರ್ತದಪ್ಪ ಅಂದರೆ ಕರ್ನಾಟಕ ಎಕ್ಸಾಮ್ ರಿಸಲ್ಟ್ 2026 ಅಂತ ಬರ್ತದೆ. ಅದ ನಂತರ ಇದು ಸೇಮ್ karnataka.nic.in 2026 ಅಂತ ಸರ್ಚ್ ಮಾಡೋಕ್ಕೆ ಕರ್ನಾಟಕ ಎಕ್ಸಾಮ್ ರಿಸಲ್ಟ್ 2026 ಅಂತ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದು. ಅದ ನಂತರ ಅದೇ ರೀತಿಯಾಗಿ ಇಲ್ಲಿ 2025 ದ್ವಿತೀಯ PUC ಪರೀಕ್ಷೆ ಅಂತ ಐತೆ ನೋಡಿ. ಇಲ್ಲಿ 2026 ಅಂತ ಬರ್ತದೆ. 26 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಅಂತ ಇಲ್ಲಿ ಬರ್ತದೆ. ಅದ್ರ ಬಳಕೆ ಅದೇ ರೀತಿಯಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ನಾಳೆ ಕ್ಲಿಕ್ ಮಾಡಬೇಕು. ಇದೇ ವೆಬ್ಸೈಟಲ್ಲಿ ಬರ್ತದೆ, ನೋಡ್ಕೋತಾ ಇರಿ. ಇದೇ ವೆಬ್ಸೈಟನ್ನು ಚೆಕ್ ಮಾಡ್ಕೋತಾ ಇರಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡೋದು. ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದೆ, ನಾಳೆ ಡೇಟ್ ಕೂಡ ಬರ್ತದೆ. ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿದಾಗ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಬರ್ತದೆ. ಅದ ನಂತರ ಇಲ್ಲಿ ಇಂಟರ್ ರಿಜಿಸ್ಟರ್ ನಂಬರ್ ಅಂತ ಕೇಳ್ತದೆ. ನಿಮ್ಮ ಹಾಲ್ ಟಿಕೆಟ್ನಲ್ಲಿರುವ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ. ಅದ ನಂತರ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಕೇಳ್ತದೆ. ಅದರಲ್ಲಿ ನಿಮ್ಮದು ಯಾವ ಕಾಂಬಿನೇಷನ್ ಇದೆ, ಸೈನ್ಸ್ ಇದ್ದರೆ ಸೈನ್ಸ್, ಆರ್ಟ್ಸ್ ಇದ್ದರೆ ಆರ್ಟ್ಸ್, ಕಾಮರ್ಸ್ ಇದ್ದರೆ ಕಾಮರ್ಸ್ ಅಂತ ಚೂಸ್ ಮಾಡಿ. ಅದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂಬರ್ ನಾನು ಟೆಂಪ್ರರಿ ಹಾಕ್ತಾ ಇದ್ದೀನಿ, ಇದು ರಿಯಲ್ ಅಲ್ಲ, ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ. ಈಗ ಸರ್ಚ್ ಮಾಡಿದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರ್ತದೆ. ಇದೇ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ನಾಳೆ ಇದೇ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.